ಮಧುರ ಮಕ್ಕಳೇ ಕೇಳಿರಿ ಸತ್ಯವಾಣಿ. ವಿಶ್ವದ ಮಾಲೀಕರನ್ನಾಗಿಸಲು ಬಂದ ಶಿವ ತಂದೆ ಜ್ಞಾನಿ. ಹೆಜ್ಜೆ ಹೆಜ್ಜೆಯಲ್ಲಿ ಅವರ ಶ್ರೀಮತವೇ ದಾರಿ. ಅದರಲ್ಲೇ ಸುಖ ಶಾಂತಿ ಸ್ವರ್ಗದ ತಯಾರಿ. ಒಬ್ಬ ತಂದೆ, ಒಂದು ನೆನಪು, ಒಂದು ಸತ್ಯ ಪರಿಚಯ. ಇದರಿಂದಲೇ ಪತಿತರಿಂದ ಪಾವನರಾಗಿ ಜಯ. ಮನುಷ್ಯರು ಹೇಳುತ್ತಾರೆ ವಿಭಿನ್ನ ಮಾತು. ಒಂದು ಕಡೆ ಅಖಂಡ ಜ್ಯೋತಿ, ಮತ್ತೊಂದು ಕಡೆ ನಾಮರೂಪವಿಲ್ಲದು. ಈ ಎರಡೂ ಮಾತುಗಳು ಒಂದಕ್ಕೊಂದು ವಿರುದ್ಧ. ಯಥಾರ್ಥ ಅರಿವಿಲ್ಲದಿದ್ದರೆ ಆತ್ಮಪತಿತ ಸ್ಥಿತಿಗೆ ತಲುಪುತ್ತದೆ ನಿರಂತರ. ಯಾವಾಗ ತಂದೆ ಸ್ವಯಂ ಬರುವರೋ ಸಂಗಮದಲ್ಲಿ, ಆಗ ಸತ್ಯ ಪರಿಚಯ ಕೊಡುತ್ತಾರೆ ಮಕ್ಕಳಿಗೆ ಮಮತೆಯಲ್ಲಿ. ತಂದೆಯನ್ನು ಅರಿಯದೆ ಭಕ್ತಿಯಲ್ಲಿ ಅಲೆದಾಡಿ ಮನುಷ್ಯನು ತಮೋ ಪ್ರಧಾನನಾಗಿ ಕೆಳಗಿಳಿದಾಡಿ. ಮಧುರ ಮಕ್ಕಳೇ ಕೇಳಿರಿ ಸತ್ಯವಾಣಿ. ಒಬ್ಬ ತಂದೆಯ ಪರಿಚಯದಲ್ಲೇ ಜೀವನ ಧನ್ಯವಾಗಲಿ. ನಾವು ಆತ್ಮರು, ಶರೀರವಲ್ಲ. ಶರೀರವೆಂದರೆ ವಸ್ತ್ರ ಮಾತ್ರ. ಇದು ತಿಳಿಯುವ ಕಲಾ. ಜನ್ಮಗಳಲ್ಲಿ ಈ ಸಾಕಾರಿ ತಂದೆಯರು ವಾಸ್ತವದಲ್ಲಿ ಒಬ್ಬ ನಿರಾಕಾರಿ ತಂದೆಯ ನಮ್ಮವರು. ಲೌಕಿಕ ತಂದೆ ಶರೀರದ ಸಂಬಂಧ, ಪಾರಲೌಕಿಕ ತಂದೆ ಆತ್ಮದ ಬಂಧನ. ಓ ಬಾಬಾ ಎಂದಾಗ ಬುದ್ಧಿಯಲ್ಲಿ ಹೋಗುತ್ತದೆ, ಪರಮಧಾಮದ ಕಡೆ ಆತ್ಮ ಹಾರುತ್ತದೆ. ಸುಖದಲ್ಲಿ ಯಾರೂ ನೆನಪ ಮಾಡುವುದಿಲ್ಲ, ದುಃಖದಲ್ಲಿ ಆತ್ಮವೇ ತಂದೆಯನ್ನು ಕರೆದುಕೊಳ್ಳುತ್ತದೆ. ಅರ್ಧಕಲ್ಪದ ಕರೆಯ ಉತ್ತರವಾಗಿ ಈಗೋ ತಂದೆಯು ಬಂದಿದ್ದಾರೆ. ಇದು ಭಾಗ್ಯವೇ ಸತ್ಯವಾಗಿ. ಸತೋ ಪ್ರಧಾನ ಆತ್ಮ ಶರೀರವಾಗಿತ್ತು ಮೊದಲು. ಸತ್ಯಯುಗದಲ್ಲಿ ಚಿನ್ನದಂತೆ ಶುಭ್ರ ರೂಪಗಳು. ತ್ರೇತಾದಲ್ಲಿ ಬೆಳ್ಳಿ, ದ್ವಾಪರದಲ್ಲಿ ತಾಮ್ರ, ಕಲಿಯುಗದಲ್ಲಿ ಕಪ್ಪು ಕಬ್ಬಿಣದ ಸಮಾನ ನಾವು ಅಷ್ಟೇ ನಿಶ್ಚಯ. ಗಂಗಾ ಸ್ನಾನದಿಂದ ಆತ್ಮ ಶುದ್ಧವಾಗುವುದಿಲ್ಲ. ಪತಿತ ಪಾವನ ತಂದೆಯ ನೆನಪಿನಿಂದಲೇ ಪಾವನತೆ ಫಲಿಸುತ್ತದೆ. ಹೇ ಬಾಬಾ ಎಂದು ಕರೆಯುವಾಗಲೇ ಆತ್ಮ ಶುದ್ಧಗೊಳ್ಳುವ ಯಥಾರ್ಥ ವಿಧಾನ ಇದಾಗಲೇ. ಮಧುರ ಮಕ್ಕಳೇ ಕೇಳಿರಿ ಸತ್ಯವಾಣಿ. ಶಿವ ತಂದೆಯ ನೆನಪಿನಿಂದಲೇ ಜೀವನ ಪಾವನವಾಗಲಿ. ಜಜ್ಞಾನವೆಂದರೆ ತಿಳುವಳಿಕೆ, ಯೋಗವೆಂದರೆ ನೆನಪು. ಈ ಎರಡರಿಂದಲೇ ಜೀವನದಲ್ಲಿ ಬರುವುದು ಸುಖದ ಅನುಭವವು. ಶಿವ ತಂದೆಯು ಬ್ರಹ್ಮರವರ ಮೂಲಕ ಸ್ಥಾಪನೆ. ರಾಜಯೋಗ ಕಲಿಸಿ ಮಾಡುತ್ತಾಳೆ ಸ್ವರ್ಗ.